ಚಾಮರ ಯಾವುದೂ ಇಲ್ಲ, ಕಟ್ಟಿಗೆ. ಕೊಡಲಿ ಒಂದು ಕಟ್ಟಿಗೆಯ ಹೊರೆ, ಅರ್ಧ ಬಟ್ಟೆ ಮೈ ಮ್ಯಾಲ ಬೆವರ ಸುರಿತಾದ ಮಹಾದೇವ ಭೂಪಾಲ ರಸ್ತೆಯೊಳಗೆ ಆನಂದವಾಗಿ ಹೊರಟಾನ ಕಟ್ಟಿಗೆ ಮಾರಾಟ ಮಾಡ್ಕೋಂತ. ಹೇಗಿರಬೇಕು? ಮನೆಯೊಳಗೆ ಮಹಾರಾಣಿ ಆಕೆ ಇಲ್ಲಿ ಬಂದಾಳ, ತಾನೇ ಅದನ್ನು ಕಸಗೂಡಿಸಬೇಕು, ಸಾರಿಸಬೇಕು, ಭಾಂಡೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಸುತ್ತಮುತ್ತೆಲ್ಲ ಸ್ವಚ್ಛ ಮಾಡಬೇಕು, ಅಡುಗೆ ಮಾಡಬೇಕು, ಎಲ್ಲ ಮಾಡಿಕೊಂಡು ಒಬ್ಬಳೇ ಮಹಾರಾಣಿ. ಆಕೆಗೆ ಎಂದೂ ಅಡುಗೆ ಮಾಡಿದ್ದು ಗೊತ್ತಿರಲಿಲ್ಲ. ಇಬ್ಬರು ಆ ಗುಡಿಸಲಲ್ಲಿ ವಾಸ ಮಾಡ್ತಿದ್ರು. ಇದನ್ನು ಜನ ನೋಡಿ ಬಹಳ ಕೆಲವರಂತೂ ಕಣ್ಣೀರ ತರ್ತಿದ್ರು. ಒಂದು ಸಲ ಕಾಶ್ಮೀರದಿಂದ ಜನ ಬಂದರು, ಪ್ರಜೆಗಳು. ಮಹಾರಾಜನ ಭೇಟಿಯಾಗಿ ಹೋಗಬೇಕಂತ ಪ್ರಜೆಗಳು ಬಂದರು. ನೋಡ್ತಾರೆ, ಕಟ್ಟಿಗೆ ಹೊರಿ ಹೊತ್ಕೊಂಡು ಹೊಂಟಾನ. ಅವ್ರಿಗೆ ಇಷ್ಟ ಕೆಡಕನಿಸ್ತು. ಏನು ಮಹಾರಾಜ, ಎಂಥ ರಥದ ಮೇಲೆ ಕೂಡಬೇಕಾದ ಮಹಾರಾಜ, ಆನೆ ಅಂಬಾರಿಗಳಲ್ಲಿ ಮೆರವಣಿಗೆ ಮಾಡಬೇಕಾದ ಮಹಾರಾಜ, ಈಗ ಕಟ್ಟಿಗೆಯ ಹೊರೆ ಹೊತ್ತು ಹೋಗ್ತಾ ಇದ್ದಾನ. ಅವರು ಅವನ ಮನೆಗೆ ಹೋದರು. ಮಹಾರಾಣಿಯವ್ರು ನೋಡಿದರು ಅವ್ರ ಪರಿಸ್ಥಿತಿ, ಇವರಿಬ್ಬರದು ನೋಡಿದರು, ಬಹಳ ದುಃಖ ವ್ಯಕ್ತ ಮಾಡಿದರು. ಆವಾಗ ಭೂಪಾಲ ಹೇಳ್ತಾನೆ, ಮಹಾದೇವ ಹೇಳ್ತಾನೆ, ಬಹಳ ಚಲೋ ಮಾತು ಹೇಳ್ತಾನೆ. ನೋಡಿ, ನಾನೀಗ ಕಾಶ್ಮೀರದ ದೊರೆನೂ ಅಲ್ಲ, ಕಟ್ಟಿಗೆಯ ಮಾರುವಂಥ ಮನುಷ್ಯನೂ ಅಲ್ಲ, ಈಗ ನಾನೇ. ಅದು ಖರೆ ಅಲ್ಲ, ಇದು ಖರೆ ಅಲ್ಲ, ನಾನದೇನಲ್ಲ, ಇದು ಖರೆ. ಎಷ್ಟು ಚಂದ ಹೇಳಿ. ರಾಜ ಅಲ್ಲಿದ್ದಾಗ ರಾಜ, ಎಲ್ಲಿದ್ದಾಗ ಸಾಮಾನ್ಯ ವ್ಯಕ್ತಿ. ಆದರೆ ನಾನು ಅನ್ನೋವ ನಾನು ಸಾಮಾನ್ಯನೂ ಅಲ್ಲ, ವಿಶೇಷನೂ ಅಲ್ಲ, ನಾನೇ. ಅದನ್ನು ನಾನಿಂದ ತಿಳ್ಕೊಂಡೇನೆ, ಅದಕ್ಕೆ ಎಷ್ಟು ಆರಾಮದೇನಿ. ಸಿಂಹಾಸನ ಮೇಲೆ ಕೂತಾಗ ನಾನಿಷ್ಟು ಸಂತೋಷ ಇರಲಿಲ್ಲ. ಕಟ್ಟಿಗೆಯ ಹೊರೆಯನ್ನು ಹೊತ್ತು ಊರಲ್ಲಿ ಮಾರಾಟ ಮಾಡುವಾಗ ನಾನೇನು ದುಃಖದಿಂದ ಇರಲಿಲ್ಲ. ಎರಡರ ಮಧ್ಯದಲ್ಲಿ ನಾನು ನಿಂತಿದ್ದೇನೆ. ನಾನು ಎಷ್ಟು ಆರಾಮದೇನೆ. ನೀವು ರಾಜ ಅಂತ ಬಂದಿರಿ, ಅದಕ್ಕೆ ಕಣ್ಣಾಗ ನೀರು ಬಂದದೆ. ನಾನೇ ಅಂತ ಇದ್ದರೆ ಕಣ್ಣಾಗ ನೀರೇ ಬರ್ತಿರ್ಲಿಲ್ಲ ನಿಮಗೆ. ಹೆಂಗಿರಬೇಕು? ಸಂತೋಷ ಅಂತ ಕರೀತಾರೆ. ನ ಗಣಯತೆ ಸುಖಂ ವಾನ ದುಃಖಂ. ಸುಖವನ್ನು ಗಣಿಸೋದಿಲ್ಲ, ದುಃಖವನ್ನು ಗಣಿಸೋದಿಲ್ಲ. ತೆರೆಯಾಡದಂಗೆ ಸುಖ ದುಃಖಗಳು ಬರ್ತಾವ. ನಾವು ಸಂತೋಷವಾಗಿರೋದನ್ನು ಕಲಿಬೇಕು. ಇದು ಧರ್ಮ. ಇದು ಧರ್ಮದ ಅಂಗ ಒಂದು. ಸತ್ಯ, ವಿನಯ, ಸಂಯಮ ಅಲ್ಲ, ಇವೆಲ್ಲ ಧರ್ಮದ ಅಂಗಗಳು. ಈಗ ಇದು ಎಷ್ಟು ಚಲೋ. ಅದು ಸಂತೋಷ, ನಾಲ್ಕನೇದ್ದು ಸಂತೋಷವಾಗಿರು. ಇದಕ್ಕೆ ಧರ್ಮ ಅಂತ ಕರೀತಾರೆ. ನಮ್ಮ ಧರ್ಮಗಳು ಎಲ್ಲ ಅಸಂತೋಷ. ನಮ್ಮದು ಎಷ್ಟು ವಿಚಿತ್ರದ. ನಮ್ಮ ಧರ್ಮಗಳಲ್ಲಿ ನಾವು ಧರ್ಮ ಪಾಲಿಸ್ತೇವೆ, ಸಂತೋಷ ಇಲ್ಲ. ಸಂತೋಷ ಇಲ್ಲ. ಧರ್ಮ ಅಂದರೆ ಆನಂದವಾಗಿರೋದು. ಅದೊಂದು ಹೃದಯದ ಅಥವಾ ಮನಸ್ಸಿನ ಒಂದು ಸ್ಥಿತಿ. ಅದು ಸಂತೋಷ ಪಡೋದು. ಎರಡತ್ರಾಗ ಸಂತೋಷ ಪಡೋದು. ನೀವು ಮನೆಗೆ ಹೋಗೋದೆಂದು, ಮನೆಯೊಳಗೆ ಹೋಗಿ ಊಟಕ್ಕೆ ಕೂಡೋದು, ಒಮ್ಮೆ ಇದನ್ನು ಉಣ್ಣೋದು, ಒಮ್ಮೆ ಅದನ್ನು ಉಣ್ಣೋದು, ಮುಖದ ಮೇಲೆ ಬದಲಾವಣೆ ಇಲ್ಲದೆ ಇರೋದು. ಕಲಿಯೋದು. ಇದನ್ನು ಸಾಧನೆ ಮಾಡೋದು. ಚಲೋ ಮಸ್ತಾಗಿ ಒಮ್ಮೆ ಬೂಟ್ ಹಾಕ್ಕೊಂಡು ತಿರುಗಾಡೋದು,
ಒಮ್ಮೆ ಹರಕ್ಕೆ ಚಪ್ಪಲ್ ಹಾಕ್ಕೊಂಡು ತಿರುಗಾಡೋದು. ಸುಮ್ಮನೆ ಮಾಡಬೇಕು, ಅಂದ್ರೆ ಮನಸ್ಸು ಚಲೋ ಇರುತ್ತೆ. ಮನೆಯವ್ರಿಗೆ ನೀವು ಹೇಳೋದು, ನಾಳೆ ಬರ್ತೀನಿ, ಬಾಗಿಲ ಹಿಂಗೆ ಮುಟ್ಟೋದ್ರಾಗ ಬಾಗಿಲ ತೆಗಿಬೇಕು, ಸ್ವಾಗತ ಮಾಡಬೇಕು ಅಂತ ಹೇಳೋದು. ಆ ಬಳಿಕ ಮರುದಿವಸ ಹೇಳೋದು, ಬಾಗಿಲ ತೆಗಿಬಾರದು, ಸ್ವಾಗತ ಮಾಡಬಾರದು, ಯಾಕೆ ಬಂದಿ ಅಂತ ಕೇಳಬೇಕು. ಎರಡೂ ಪಾಲಿಸ್ಬೇಕು. ಎರಡು ಪ್ರಯೋಗ ಮಾಡಿ ನೋಡೋದು. ಮುಖದ ಮೇಲೆ ಹಂಗೆ ಇತ್ತೋ ಬರೋಬರಿ ಅನ್ನೋದು, ಸ್ವಲ್ಪ ಹೊಯ್ದಾಟ ಆಯಿತು ಅಂದ್ರೆ ಸಂಸಾರ ಹೆಚ್ಚಾಗ್ಯದ ಅಂತ ತಿಳ್ಕೊಳ್ಳೋದು ಅಷ್ಟೇ. ಎಷ್ಟ ಹಂಗೆ ಇದು ಜಗತ್ತಿನಲ್ಲಿ ಚೆಂದಾಗಿ ಸುಂದರವಾಗಿ ಬಾಳೋದು, ಬದುಕೋದು. ಇಲ್ಲೇನು ಎಲ್ಲ ನಮಗೂ ಕೊಡೋದಿಲ್ಲೇನು, ಏನು ಪ್ರಶಸ್ತಿಗಳು ಅವು ಇವು ನಮಗೆಲ್ಲ ಕೊಟ್ಟಿರ್ತಾರೆ. ಕೊಟ್ಟವ್ರು ಒಬ್ಬರು ನೆನಪಿಡ್ತಾರೆ. ಯಾರ್ಯಾರಿಗೆ ಕೊಟ್ಟೆವತ್ತು ಅವ್ರಿಗೆ ಗೊತ್ತೇ ಇಲ್ಲ. ಇವತ್ತು ತಗೊಂಡವ್ಗೆ ಗೊತ್ತು, ನನಗೆ ಕೊಟ್ಟಾರ ಅವ ಮರ್ತ ಬಿಟ್ಟಾನ. ಅವ ಮರ್ತಾನ, ತಗೊಂಡವ ಇಟ್ಕೊಂಡಾನ. ಉಳಿದವ್ರಿಗೆ ನೆನಪೇ ಇಲ್ಲ. ಪಾಪ ಅವ್ರಿಗೇನು, ಅವ್ರು ಅದನ್ನು ಎತ್ತದೇ ಇದ್ದರೆ ತಾಪ ಶುರುವಾಗ್ತದೆ. ಎಷ್ಟು ಮಜಾ. ಕೊಟ್ರೆ ಆರಾಮಾಗಿ ತಗೊಳ್ಳೋದು, ಆ ಬಳಿಕ ಮರೆತು ಬಿಟ್ಬಿಡು. ಎಷ್ಟು ಚಲೋ ಇರ್ತದೆ. ಇಲ್ಲೇನು ಸುಮ್ಮನೆ ತಗೊಳ್ಳೋದು. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಇದ್ದರು, ಭಾಳ ಚಲೋ, ಭಾಳ ದೊಡ್ಡವರು. ಆ ಬಳಿಕ ಐನ್ಸ್ಟೈನ್ ಇದ್ದರು, ಅವರಿಗೆ ನೊಬೆಲ್ ಪಾರಿತೋಷಕ ಸಿಕ್ಕಿತ್ತು. ಮದಾಮ್ ಕ್ಯೂರಿಗೆ ನೊಬೆಲ್ ಪಾರಿತೋಷಕ ಸಿಕ್ಕಿತ್ತು. ಆ ನೊಬೆಲ್ ಪಾರಿತೋಷಕ ರವೀಂದ್ರನಾಥ್ ಟ್ಯಾಗೋರ್ ಅವರು ಅದನ್ನು ಹಿಂಗಿಟ್ಟಿದ್ರಲ್ಲ, ಅದು ಕಳೆದ ಹೋಗಿತ್ತು. ನಾವಿದ್ರೆ ಅದಕ್ಕೊಂದು ಬಿಲ್ಡಿಂಗ್ ಕಟ್ಟಿ ಇಡ್ತಿದ್ದೇವೆ. ಏನಿಲ್ಲ, ಸುಮ್ಮನೆ ನಡುವ ಕಳೀತು ಅಂತ ಬರಲಿಲ್ಲ, ಕಳೆದ ಹೋಯಿತು. ಎಲ್ಲ ಇರೋದು ಅಷ್ಟೇ. 4 ದಿವಸ ಇರ್ತದೆ, 4 ದಿವಸ ಹೋಗ್ತದೆ. ಆದರೆ ನಾವು ಸಂತೋಷವಾಗಿರಬೇಕು. ಈಗ ನೀವು ನೌಕರಿ ಮಾಡ್ತೀರಿ, ಕಾಯಂ ಇರ್ತದೇನು? ಭಾಳ ಕಷ್ಟಪಟ್ಟು 60ಕ್ಕೆ ತಂದು ಇಟ್ಕೊಂಡೇವಿ ನಿವೃತ್ತಿ. ನಮಗೇನು ನೆನಪು ಉಳಿದಿಲ್ಲ, ಮಾಡೋದೆಲ್ಲ 55ಕ್ಕೆ ಮುಗೀತು. ಎದ್ರೆ ಕೂಡಕ್ಕಾಗೋದಿಲ್ಲ, ಕೂತ್ರೆ ಹೇಳೋಕ್ಕಾಗೋದಿಲ್ಲ. ಅಂಥದ್ರಾಗ 60 ಮಾಡಿದೆವು. 60 ಬಿಡ್ಬೇಕಲ್ಲ. ನಿವೃತ್ತಿ ಅಂದ್ರೆ ನಿವೃತ್ತಿನೇ ಅಲ್ಲ. 60 ಮಾಡು, 65 ಮಾಡು, ಅದ್ರ ಬಿಡೋದು ಮಾತ್ರ ಖಾಯಂ. ಹೆಂಗೆ ಪ್ರವೇಶ ಮಾಡ್ತೇವೆ ಹಾಗೆ ಅದರಿಂದ ಹೊರಗೂ ಹೋಗಬೇಕಾಗ್ತದೆ. 1 ದಿವಸ ತಡ, 1 ದಿವಸ ಬೇಗ ಅಷ್ಟೇ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮನುಷ್ಯ ಈ ಜಗತ್ತಿನಲ್ಲಿ he has to live joyfully. ಇಲ್ಲಿ ಮನುಷ್ಯ ಹೆಂಗೆ ಬದುಕಬೇಕು ಅಂದರೆ ಸುಮ್ಮನೆ ಆನಂದವಾಗಿ. ಈಗದಲ್ಲ, ಹೂವು ಸಾಯೋ ತಕ ಅಂದರೆ ಸಾಯಂಕಾಲ ತಕ. ಅದು ಬೆಳಿಗ್ಗೆ ಹುಟ್ಟುತ್ತದೆ, ಸಾಯಂಕಾಲ ಹೋಗ್ತದೆ. ಆದರೆ ಹೋಗೋ ತಕ ಚಂದ ಇರ್ತದೆ. ಇದು ಆಶ್ಚರ್ಯ. ಅದು ಹೂವು ಇರ್ತದೆ, ಹೋಗಾಗಿ ಏನು ಮುಳ್ಳಾಗಿ ಹೋಗ್ತದೇನು, ಅಳ್ಕೋತ ಹೋಗ್ತದೇನು? ಏನಿಲ್ಲ, ಹೆಂಗೆ ಏರಿರ್ತದೆ ಹಂಗೆ ಇಳಿದು ಹೋಗ್ತದೆ. ಹೇಗೆ ಅರಳಿರ್ತದೆ ಹಾಗೆ ಬಾಡಿ ಹೋಗ್ತದೆ. ಆದರೆ ಹೂವಾಗಿ ಹೋಗ್ತದೆ, ಹೂವಾಗಿ ಇರ್ತದೆ. ಹಾಗೆ ಮನುಷ್ಯ ಹೂವಿನಂಗೆ ಇರೋದು. ಹೂವಿನಂಗೆ ಇರೋದು. ಬಂತು ಸರಿ, ಹೋಯ್ತು ಸರಿ, ಬೇಡಂತಿಲ್ಲ, ಬೇಕು ಅಂತಿಲ್ಲ. ಬಹಳ ಅದರ ಹಿಂದೆ ಹೋಗದೆ ಬಂದರೆ ಆನಂದ ಪಡೋದು, ಹೋದರೆ ದುಃಖ ಪಡದೇ ಇರೋದು. ಸುಮ್ಮನೆ ಆರಾಮ. ಅದಕ್ಕೆ ಮೂಳಿಗೆಯ ಮಾರಯ್ಯ ಅಷ್ಟು ದೊಡ್ಡ ಶರಣ, ಭಾಳ ದೊಡ್ಡ ವ್ಯಕ್ತಿ. ಭಾಳ ಅದ್ಭುತವಾದ ವ್ಯಕ್ತಿ. ಆತನ ವಚನಗಳನ್ನು ನೋಡಬೇಕು. ಏನು ಬರದು ಆನಂದ, ಎಂಥ ಅದ್ಭುತ ಆನಂದವನ್ನು ಅನುಭವಿಸ್ತೇನೆ ಇದರ ಮಧ್ಯ, ಇಂಥ ಜನರ ಮಧ್ಯ ನಾನು ಆನಂದವಾಗಿದ್ದೇನೆ ಅಂತ ಮಹಾದೇವ ಭೂಪಾಲ್. ಅದರ ಅರ್ಥ ಯುದ್ಧ ಮನಿ ಮಾರ ಬಿಟ್ಟು ಹೊಂಡಬಾರದು, ಮತ್ತು ಅವ ಮಾಡ್ಯಾನಂತ ನಾವು ಮಾಡ್ಕೋತ ಹೋಗಬಾರ್ದು.
ಈಗ ಕಲ್ಯಾಣವೂ ಇಲ್ಲ, ಕಾಶ್ಮೀರೂ ಇಲ್ಲ, ಇನ್ನೆಲ್ಲಿ ಹೋಗೋದು? ಎದ್ದದ್ರಾಗೆ ಏನದ ತಾನಾಗಿಯೇ ಸ್ವಲ್ಪ ಬದಲಾವಣೆ ಆಯಿತು, ಹೊಂದ್ಕೋತ ಮಾಡ್ಕೋತ ಚೆಂದಾಗಿರೋದು. ಬಂದರೆ ಬೇಡ ಅಂತಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಆಗೋ ಪ್ರಸಂಗ ಬಂದರೆ ಬರಬರ ಆಗಿಬಿಡೋದು, ಇಳಿ ಅಂದರೆ ಬರಬರ ಇಳಿದು ಹೋಗೋದು, ಅಷ್ಟು ತಯಾರಿ ಇರಬೇಕು. ನಮ್ದು ಹಂಗೆ ಆಗೋದಿಲ್ಲ. ಒಮ್ಮೆ ಹೋಗಿ ಕುಂತೇವಿ, ಇದು ನನ್ನ ಕುರ್ಚಿ, ಒಮ್ಮೆ ಕುಂತೆ ಏನು ಬೇಕಾದ್ದು ಮಾಡ್ರಿ ನೀವು, ಹೇಳಂಗಿಲ್ಲ ಏನಿದೆ. ಆ ಬಳಿಕ ಎಲ್ಲ ಸುತ್ತಮುತ್ತ ನಿಂತಿರ್ತಾರೆ. ಅವರೆಲ್ಲ ಯಾವಾಗ ಹೇಳ್ತಾನ ನಾವು ಒಳಗೆ ಹೋಗಿ ಕುಂಡ್ರೋಣ. ಅವ್ರು 4 ಮಂದಿ ಅದಕ್ಕೆ ಒಂದಕ್ಕೆ ಸಂತೋಷ ಹೆಂಗೆ ಉಳಿತದ? ಅಕಸ್ಮಾತ್ ಒಬ್ಬ ಇವ ಹೇಳುದ್ರಾಗ ಕುಂತ ಅಂದ್ರೆ 3 ಮಂದಿ ಅವರು ತಾಪ. ಇವನ್ ಯಾವಾಗ ಕೆಡಬೇವಿ, ಇವನು ಮನೆಗೆ ಕಳಿಸೆ. ಎಷ್ಟು ವಿಚಿತ್ರದ ಜಗತ್ತು. ಕುಂತವರು ಇಳಂಗಿಲ್ಲ, ಹೊರಗೆದ್ದವರು ಸುಮ್ಮನೆ ಇರಂಗಿಲ್ಲ. ಎಂಥದರ ಮಧ್ಯ ಸಂತೋಷದಿಂದ ಇರೋದು ಹೇಗೆ? ಇರಬೇಕು, ಮಸ್ತಾಗಿರಬೇಕು. ಮನುಷ್ಯ ಏರುವಾಗ ರಾಮ, ಏರಾಗ ಏರ್ದ, ಹೋಗುವಾಗ ಹೋದ, ಬಂದ ಬಳಿಕ ರಾಜನಾದ, ಮನಸ್ಸು ಸಮಾಧಾನವಾಗಿ. ಎಷ್ಟು ಅದ್ಭುತ ಜೀವನ. ಕೃಷ್ಣ ಅವನು ಹಂಗೆ ಎಲ್ಲ ಯುದ್ಧ ಆಯ್ತು, ಎಲ್ಲ ಹಾಳಾಗಿ ಹೋಯ್ತು, ಹೋಗಲಿ ಅಂದ. ಮಕ್ಕಳೆಲ್ಲ ಸತ್ತು, 60,000 ಮಕ್ಕಳು ಅಂತ ಹೇಳ್ತಾರೆ. ಅಷ್ಟೆಲ್ಲ ಇದ್ದರೂ ಸಹಿತ ಮಕ್ಕಳು ಸತ್ತು ಅಂತ ಹೇಳಿದ್ರು, ಆಗಲಿ ಅಂದ. ಎಷ್ಟು ಮಜಾ ಅದ. ನೀನು ಈಗ ಸಲ ಸಾಯ್ಬೇಕು ಅಂದ್ರೆ ಹೊಂಟೆ ಅಂದ. ಏನು ಮಸ್ತಾಗಿ ಹಾಡಾಗ ಹಾಡ್ದ, ಕುಣ್ದಾಗ ಕುಣ್ದ, ಮಜಾ ಮಾಡ್ದ, ಈ ಕಡೆ ಕಟ್ಟದ, ಈ ಕಡೆ ಕೆಡುದ, ಎಲ್ಲ ಮಾಡಿ ಇದ ಜೀವನ, ಇದರಾಗ ಸಮನಾಗಿರ್ಬೇಕಂತ ಹೇಳಿ ವಾದ ಅಷ್ಟು. ಇಲ್ಲ ಗೀತಾದೊಳಗೆ ನೋಡ್ರಿ ನೀವು ಹೇಳ್ತಾನೆ, ಹಿಂಗೂ ಇರೋದೆ ಹೀಗೂ ಇರೋದೆ, ಮನುಷ್ಯ ಸಮನಾಗಿ ಹೋಗಬೇಕು ಈ ಜಗತ್ತಿನಲ್ಲಿ ಬಾಳಿ ಬದುಕಿ ಅಂತ ಹೇಳ್ದ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.